ನನ್ನೆಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರ. ಸರ್ವ ಸೌಭಾಗ್ಯದಾಯಕ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದೀರಿ. ಸೇರಿದಂತಹ ತಾವೆಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಸಂದೇಶವಾಗಿ ಕಳಿಸ್ತಾ ಇದ್ದೀರಿ. ತುಂಬ ಪ್ರೀತಿ, ವಿಶ್ವಾಸ, ಗೌರವದಿಂದ ಕಾಣ್ತಾ ಇದ್ದೀರಿ. ಅಂತಹ ಸಂದೇಶವನ್ನು ಕಳಿಸ್ತಾ ಇದ್ದೀರಿ. ತಮ್ಮ ಪ್ರೀತಿ, ವಿಶ್ವಾಸ, ಗೌರವಗಳಿಗೆ ನನ್ನ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಭಗವತಿಯ ಉಪಾಸನೆಗೆ ಹುಣ್ಣಿಮೆ ಹೇಳುವಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹದ್ದು. ಶುಕ್ರವಾರ ಮತ್ತು ಭಾನುವಾರಗಳು ಕೂಡ ಅಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹುಣ್ಣಿಮೆ, ಪೂರ್ಣ ಚಂದ್ರ ಹೇಳುವಂಥದ್ದು. ಯಾಕೆಂತಂದ್ರೆ ಭಗವತಿಯನ್ನ ಚಂದ್ರನಲ್ಲಿ ಕಾಣುವಂಥದ್ದು ನಾವು ಸಹಸ್ರನಾಮದ ಅನೇಕ ಭಾವಾರ್ಥಗಳಲ್ಲಿ ಬರುವಂತಹದ್ದು. ಹಾಗಾಗಿ 3/1/2026 ಶನಿವಾರ ಹುಣ್ಣಿಮೆ ಇರತಕ್ಕಂಥದ್ದು, ಅಂದ್ರೆ ನಾಳೆಯ ದಿನ ನಾವೆಲ್ಲರೂ ಸಹ ಸೇರಿ ಲೈವಿನಲ್ಲಿ, ಯೂಟ್ಯೂಬ್ ಲೈವಿನಲ್ಲಿ ಸರ್ವ ಸೌಭಾಗ್ಯದಾಯಕ ಸಹಸ್ರನಾಮ ಪಾರಾಯಣವನ್ನು ಮಾಡೋಣ ಎಂಬುದಾಗಿ ಹೇಳ್ತೇನೆ. ನಾಳೆಯ ದಿನ ಸರಿಯಾದ 7:30 ಗಂಟೆಗೆ ಯೂಟ್ಯೂಬಿನಲ್ಲಿ ನಾನು ಲೈವ್ ಆಗಿ ಬರ್ತಾ ಇದ್ದೇನೆ. ನನ್ನೊಂದಿಗೆ ತಾವೆಲ್ಲರೂ ಕೂಡ ಸೇರಿಕೊಂಡು ಸರ್ವ ಸೌಭಾಗ್ಯದಾಯಕವಾಗಿರ್ತಕ್ಕಂತಹ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ನಾವೆಲ್ಲರೂ ಸೇರಿ ಮಾಡೋಣ ಎಂಬುದಾಗಿ ಹೇಳ್ತೇನೆ. ಮತ್ತು ಇನ್ನು ಮುಂದಿನ ವಾರದಿಂದ ಪ್ರತಿ ಭಾನುವಾರವೂ ಸಹ 7:30 ಗಂಟೆಗೆ ಲೈವ್ನಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು ಹೇಳುವಂತಹ ಒಂದು ಸಂಕಲ್ಪವನ್ನು ಕೂಡ ಮಾಡಿದ್ದೇನೆ. 2 ಕಾರಣಗಳಿಂದ. ಮೊದಲನೇ ಕಾರಣ ಏನು ಅಂತ ಕೇಳಿದ್ರೆ, ಅನೇಕ ಜನರು ಹೇಳ್ತಾ ಇದ್ದೀರಿ, ನಮಗೆ ಸರಿಯಾಗಿ ಓದ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ನಮಗೆ ಅದ್ರ ಬಗ್ಗೆ ಗೈಡ್ ಮಾಡಬೇಕಾಗಿತ್ತು, ನಮಗೆ ಲೈವಲ್ಲಾದರೂ ಅಡ್ಡೆಲ್ಲ ಕ್ಲಾಸನ್ನು ಮಾಡಬೇಕಾಗಿತ್ತು, ಈ ರೀತಿಯಾಗಿ ಹೇಳ್ತಾ ಇದ್ದೀರಿ. ಇದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ, ನಾನು ಸರ್ವ ಸೌಭಾಗ್ಯದಾಯಕ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗವನ್ನು ಸಂಕಲ್ಪ ಮಾಡಿದ್ದು ಕೇವಲ ಹವನ ಮತ್ತು ಜಪವನ್ನು ಮಾಡ್ಲಿಕ್ಕಲ್ಲ, ಅದರ ಅನುಭವವನ್ನು ನಿಮ್ಗೆಲ್ಲರಿಗೂ ಕೂಡ ತೋರಿಸಬೇಕು ಹೇಳುವಂತಹ ಒಂದು ಇಚ್ಛೆಯಿಂದ, ಆ ಭಗವತಿ ಅಮ್ಮರವರ ಅನುಗ್ರಹದ ಅನುಭವ ಯಾವ ರೀತಿಯಾಗಿದ್ದಿರುತ್ತದೆ ಹೇಳುವಂಥದ್ದನ್ನ ತಮ್ಮೆಲ್ಲರಿಗೂ ಕೂಡ ತೋರಿಸಬೇಕು ಹೇಳುವಂತಹ ಮಹದಿಚ್ಛೆಯಿಂದ ಈ ಸಂಕಲ್ಪವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ನನ್ನೊಂದಿಗೆ ಈ ಲಲಿತಾ ಸಹಸ್ರನಾಮ ಪಾರಾಯಣದಲ್ಲಿ ಪಾಲ್ಗೊಂಡಾಗ ವಿಶೇಷವಾಗಿರತಕ್ಕಂತಹ ಅನುಭವಗಳಾಗುವಂತಹ ಒಂದು ವ್ಯವಸ್ಥೆ ಹೇಳುವಂಥದ್ದು ಇರುವಂಥದ್ದು. ಅದು ಯಾವ ರೀತಿಯಾಗಿರ್ತಕ್ಕಂತಹ ಅನುಭವ ಆಗ್ತದೆ ಹೇಳುವಂಥದ್ದನ್ನು ಮುಂದಿನ ದಿವಸದಲ್ಲಿ ಹೇಳ್ತೇನೆ. ಅಂತಹ ಅನುಭವ ಇದಾಗೇ ಆದಂತಹವರಿದ್ರೆ ವೈಯಕ್ತಿಕವಾಗಿ ಕಾಮೆಂಟ್ ಹಾಕಿ, ಬೇರೆಯವರ ಯಾರತ್ರ ಕೂಡ ಅದನ್ನು ಹೇಳಲಿಕ್ಕೆ ಹೋಗಬೇಡಿ. ವಾಟ್ಸಪ್ಪಿನಲ್ಲಿ ಸಂದೇಶವನ್ನು ಕಳಿಸಿ, ಹೊರತುಪಡಿಸಿ ಮತ್ತೆ ಯಾರಿಗೂ ಕೂಡ ಆ ವಿಷಯವನ್ನು ಹೇಳಲಿಕ್ಕೆ ಹೋಗಬೇಡಿ. ವಿಶೇಷವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಅನುಭವಾತ್ಮಕವಾಗಿರ್ತಕ್ಕಂತಹ ಭಗವತಿಯ ಅನುಗ್ರಹವನ್ನ ಹೊಂದಲಿಕ್ಕೆ ಇದೊಂದು ಸದಾವಕಾಶವಾಗಿರ್ತಕ್ಕಂತಹದ್ದು. ಹಾಗಾಗಿ ಯಾರೆಲ್ಲರಿಗೂ ಕೂಡ ಜಗನ್ಮಾತೆಯ ಸೇವೆ ಮಾಡುವಂತಹ ಮಹದಿಚ್ಛೆ ಇದೆಯೋ ಅವರೆಲ್ಲರೂ ಕೂಡ ಈ ಲೈವಿನಲ್ಲಿ ಸೇರಿಕೊಂಡು ಲಲಿತಾ ಸಹಸ್ರನಾಮ ಪಾರಾಯಣವನ್ನ ಮಾಡಿ ಎಂಬುದಾಗಿ ಹೇಳ್ತೇನೆ. ಅಷ್ಟೇ ಅಲ್ಲದೆ ನಾಳೆಯ ದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ನಾಳೆ 7:30 ಸರಿಯಾಗಿ ನಾವು ಲೈವನ್ನು ಬಿಡ್ತಾ ಇದ್ದ ಹಾಗೆ ನಮ್ಮ ಗ್ರೂಪಿನಲ್ಲೂ ಕೂಡ ಅದರ ಸಂದೇಶ ಹೇಳುವಂಥದ್ದು ಬರುವಂಥದ್ದು. ಅದನ್ನು ಓಪನ್ ಮಾಡಿಕೊಂಡು ಅದರಿಂದ ಲೈವಿಗೆ ಹೋಗಿ ಅಲ್ಲಿ ತಾವು ಕೂಡ ಸಿದ್ಧರಿರಿ. 7:30 ಸುಮಾರಿಗೆ ಲಲಿತಾ ಸಹಸ್ರನಾಮ ಪುಸ್ತಕವನ್ನು ಇಟ್ಟುಕೊಂಡು ಸಿದ್ಧರಾಗಿದ್ದರೆ ಇಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದ ಹಾಗೆ ನಮ್ಮೊಟ್ಟಿಗೆ ಕೂಡ ನೀವು ಹೇಳಲಿಕ್ಕೆ ಅನುಕೂಲವಾಗುವಂತಹದ್ದು. ಮುಂದಿನ ವಾರದಿಂದ, ಈ ಭಾನುವಾರ ಅಲ್ಲ, ಮುಂದಿನ ಭಾನುವಾರದಿಂದ ಪ್ರತಿ ಭಾನುವಾರವೂ ಸಹ ಸಂಜೆ 7:30ಗೆ ಸರಿಯಾಗಿ ಲಲಿತಾ ಸಹಸ್ರನಾಮವನ್ನು ಲೈವಿನಲ್ಲಿ ಪಾರಾಯಣ ಮಾಡುವಂತಹ ಒಂದು ವ್ಯವಸ್ಥೆ ಇರುವಂಥದ್ದು ನಡೆಯುವಂಥದ್ದು. ನಾವೆಲ್ಲರೂ ಕೂಡ ಸೇರಿಕೊಂಡು ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡೋಣ ಎಂಬುದಾಗಿ ಹೇಳ್ತೇನೆ. ಒಮ್ಮೆ ಒಂದು ಲಲಿತಾ ಸಹಸ್ರನಾಮವನ್ನು ಮಾಡಿದಾಗ ಒಂದು ದೀಪ ಹಚ್ಚಿದಂತೆ ಅದು. ನಾವೆಲ್ಲರೂ ಸಹ ಒಂದೇ ಸಮಯದಲ್ಲಿ ಪಾರಾಯಣವನ್ನು ಮಾಡಿದಾಗ ಅದು ಸರ್ವಶ್ರೇಷ್ಠವಾಗಿರತಕ್ಕಂತಹ ವಿಧಾನವಾಗುವಂತಹದ್ದು. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಆ ಭಗವತಿಯ ಆ ಭಗವತಿಯ ಅನುಗ್ರಹ ಹೇಳುವಂಥದ್ದು ಪ್ರಾಪ್ತವಾಗುವಂತಹದ್ದು. ನಾವೆಲ್ಲರೂ ಸಹ ಸೇರಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡೋಣ ಎಂಬುದಾಗಿ ಮತ್ತೊಮ್ಮೆ ಹೇಳ್ತೇನೆ. ನಮಸ್ಕಾರ.